ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕೇಂದ್ರ ಕಾರ್ಮಿಕರ ಸಂಘಟನೆಗಳ ಒಕ್ಕೂಟ ಜೆಸಿಟಿಯು, ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ಕರೆ ನೀಡಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನ ಬೆಂಬಲಿಸಿ ದಾಂಡೇಲಿಯ ಸೋಮಾನಿ ವೃತ್ತದಲ್ಲಿ ಗುರುವಾರ ಸಾಂಕೇತಿಕ ಪ್ರತಿಭಟನೆ ಮಾಡಲಾಗಿದೆ. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಲೀಂ ಸೈಯದ್ ಹಾಗೂ ಡಿವೈಎಫ್ಐ ಉತ್ತರ ಕನ್ನಡ ಜಿಲ್ಲಾ ಸಮಿತಿ ಸದಸ್ಯ ಡಿ ಸ್ಯಾಟ್ಸನ್ ಮಾತನಾಡಿ, ಕೇಂದ್ರ ಸರ್ಕಾರವು ಜಾರಿಗೆ ತರುವ 4 ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರ ಹಕ್ಕುಗಳನ್ನು ಕುಗ್ಗಿಸುವಂತಿದೆ ಅಂತ ಆರೋಪಿಸಿದರು. ಇತ್ತೀಚಿನ ಕಾರ್ಮಿಕ ಕೋಡ್ಗಳನ್ನು ಜಾರಿಗೆ ತರದೆ ಈ ಮೊದಲು ಇದ್ದ 29 ಕಾರ್ಮಿಕರ ಪರ ಕಾನೂನುಗಳನ್ನು ಉಳಿಸಬೇಕು ಅಂತ ಆಗ್ರಹಿಸಿದ್ರು. ಕಾರ್ಮಿಕರಿಗೆ ನ್ಯಾಯಯುತ ಜೀವನ ನಡೆಸಲು ಅನುಕೂಲ ಮಾಡಿಕೊಡಬೇಕು. ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಮೂಲ ಹೆಸರನ್ನ ಮರುಸ್ಥಾಪಿಸಬೇಕು. ವಿಮಾ ಕ್ಷೇತ್ರದಲ್ಲಿ 100% ವಿದೇಶಿ ಬಂಡವಾಳ ಹೂಡಿಕೆಗೆ ಅವಕಾಶ ನೀಡಬಾರದು. ಕರಡು ವಿದ್ಯುತ್ ಮಸೂದೆ, ಬಲವಂತದ ಭೂ ಸ್ವಾಧೀನ ಮತ್ತು ಭೂ ಸುಧಾರಣೆ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು. ಕರ್ನಾಟಕದಲ್ಲಿ 4 ಲೇಬರ್ ಕೋಡ್ಗಳಿಗೆ ನಿಯಮಾವಳಿ ರಚಿಸಬಾರದು ಎಂಬುದು ಪ್ರಮುಖ ಬೇಡಿಕೆಗಳಾಗಿದೆ ಅಂತ ಹೇಳಿದರು. ಇದೇ ವೇಳೆ ಉಚಿತ ಸಾರ್ವಜನಿಕ ಆರೋಗ್ಯ ಮತ್ತು ಶಿಕ್ಷಣ, ಎಲ್ಲರಿಗೂ ಪಿಂಚಣಿ, 6 ಗಂಟೆಗಳ ಕೆಲಸದ ಅವಧಿ, ಉದ್ಯೋಗ ಭದ್ರತೆ, ಮಹಿಳೆಯರಿಗೆ ರಾತ್ರಿ ಪಾಳೆ ಬೇಡ ಸೇರಿ ವಿವಿಧ ಸೌಲಭ್ಯಗಳನ್ನು ಕಾರ್ಮಿಕ ವರ್ಗಕ್ಕೆ ನೀಡಬೇಕು ಅಂತ ಒತ್ತಾಯಿಸಿದರು. 4 ಕೋಡ್ಗಳನ್ನ ಹಿಂಪಡಿಬೇಕು. ಯಾವ ಕಾರಣಕ್ಕೂ ಕಾರ್ಪೊರೇಟ್ ಸೆಕ್ಟರ್ಗಳನ್ನ, ಕಾರ್ಪೊರೇಟರ್ ಕಂಪನಿಗಳನ್ನ ಅಥವಾ ಕಾರ್ಪೊರೇಟರ್ ಮಾಲಕರನ್ನ ಇವತ್ತು ಕಾಪಾಡುವಂತ ದೃಷ್ಟಿಕೋನವನ್ನ ಕೈ ಬಿಡಬೇಕು. ಈ ದೇಶದ 40 ಕೋಟಿ ಜನರ ಕಾರ್ಮಿಕರಿದ್ದಾರೆ. ಆ ಕಾರ್ಮಿಕರ ಹಿತವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ತಮ್ಮ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗಬೇಕಂತೇಳಿ ಈ ಪ್ರತಿಭಟನೆಯ ಮುಖಾಂತರ ನಾವು ಕೇಂದ್ರ ಸರ್ಕಾರ ಒತ್ತಾಯವನ್ನ ಮಾಡ್ತಾ ಇದ್ವಿ. ಇದು ಸಾಂಕೇತಿಕವಾಗಿ ಮಾಡುವಂತಹ ಹೋರಾಟ. ಮುಂದಿನ ದಿನಗಳಲ್ಲಿ ಇದೇ ಹೋರಾಟ ತೀವ್ರಗೊಳ್ಳುವಂತ ರೀತಿಯಲ್ಲಿ ಹೋರಾಟಗಳನ್ನ ನಮ್ಮ ಸಂಘಟನೆಗಳು ಕೈಗೊಳ್ಳಲಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. इनकलाब जिंदाबाद। आज मजदूरों का कोई सुनने वाला नहीं है, मजदूरों का कोई नेता ही नहीं, मजदूरों का कोई लेबर मिनिस्टर ही नहीं है। ना सेंट्रल का लेबर मिनिस्टर गरीब लोगों के लिए, किसानों के लिए, मजदूरों के लिए करता है, ना तो स्टेट का मिनिस्टर करता है। ऐसी हालत में पूरे जनती होकर हम लोग आज मैदान में उतरे हैं ताकि गवर्नमेंट के आंख खुले, कान खुले, गवर्नमेंट सुने कि हमारा क्या प्रॉब्लम है। हमारे ऑलरेडी नोटिस हमने उनको दिया है, उस पर बात करना, उस पर बुलाना इनका कोई धर्म नहीं है। आज सरकार सिर्फ सिद्धरामैया और एक डीकेसी सिर्फ टीवी लगा तो सुबह से शाम तक एक दूसरा कौन से भी बात नहीं आता है। मजदूरों की बात नहीं, महिलाओं की बात नहीं, आंगनबाड़ी की बात नहीं। कई लोग ऐसे बेचारे गरीब से गरीब तबका है। आज 80 करोड़ लोग हिंदुस्तान में रेशन लेते हैं। 80 करोड़, ये हमारा हिंदुस्तान का लेवल है। हमारा 140 पॉपुलेशन है, तो 80 करोड़ लोग जो गरीब के तबके में बिलो लेवल है, बिलो पॉवर्टी लेवल पे है, उनको 80 करोड़ लोगों को 5 किलो चावल दिया जाता है। उस 5 किलो चावल में कौन जी सकता है? बड़े बड़े इंडस्ट्री, बड़े बड़े मैनेजमेंट, वेस्कोट हो चाहे कौन सा भी हो, वहाँ भी दबाया जा रहा है। आज पेपर मिल की हालत भी बहुत मजबूर है, वहाँ के मजदूरों के साथ अन्याय हो रहा है। इसके लिए भी हमको जागरूकता लाना है। हम लाल जगह से रिक्वेस्ट करता है और दूसरे यूनियन में जो चुन के आए हैं, जो दाढ़ी छोड़ के बड़े बड़े लीडर हैं, स्वामी जी बोलते हैं, हिरेमठ बोलते हैं, क्या मालूम नहीं, वो लोग भी आना। वो लोग आके हमको अन्याय, जो हमारे साथ अन्याय हो रहा है उसको ಸರಿಪಡಿಸಬೇಕು. ಪ್ರತಿಭಟನೆಯಲ್ಲಿ ವಿಜಯ್ ಕುಮಾರ್, ಇಲಿಯಾಸ್, ರತ್ನದೀಪ ಎನ್ಎಂ, ಸೇವಂತಿ ದಬಾಲಿ, ಜಗದೀಶ್ ನಾಯಕ್, ಲಕ್ಷ್ಮಣ್ ಜಾಧವ್, ವಿಠಲ್ ರೇಣುಕೆ, ಜ್ಞಾನಪ್ಪ ಗೌಡ್ರ, ದೀಪಕ ನಾಯಕ, ಮ್ಯಾಥ್ಯೂ ತಲಪಾಟಿ, ಆನಂದ ಶೆಟ್ಟಿಯ, ಅನ್ವರ್, ಜಿನಾಗೇಂದ್ರ ಗುರುವ, ನಿಂಗರಾಜ್ ಗಾಣಿಕೇರ, ಸುರೇಶ್ ಗುರಮ, ಜಾಕೀರ್ ಶೇಖ್, ದೇವರಾಜ್, ಗಣಪತಿ ನಾಯಕ್, ಭಾಷಾ ಶೇಖ್ ಸೇರಿ ವಿವಿಧ ಸ್ಥಳೀಯ ಸಂಘಟನೆಗಳ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿದ್ರು. ಕ್ಯಾಮರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.